ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಆಫ್ಟರ್ ಲಾಂಗ್ ಟೈಮ್ ನಾನು ನನ್ನ ತವರ ಮನೆಗೆ ಹೋಗ್ತಾ ಇದ್ದೀನಿ. ಫಸ್ಟ್ ನಾನು ಒಬ್ಬಳೇ ಹೋಗೋ ಪ್ಲ್ಯಾನ್ ಇತ್ತು. ಆಮೇಲೆ ನನ್ನ ಮಗಳು ಬರ್ತೀನಿ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಇಬ್ಬರೇ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಯಾಕಂದರೆ ನನ್ನ ಮಗನ್ನ ನನ್ನ ಹಸ್ಬೆಂಡ್ ಹತ್ರ ಬಿಟ್ಟು ಬಂದಿದ್ದೆ. ನಾನು ಹೋಗೋದು ಗೊತ್ತಾಗಲಿಲ್ಲ. ಸುಮ್ಮನೆ ಇಂಜೆಕ್ಷನ್ ಮಾಡಿಸ್ಕೊಂಬರಕ್ಕೆ ಹೋಗ್ತೀನಿ ಅಂತ ಅವನಿಗೆ ಸುಳ್ಳು ಹೇಳಿ ಹೊರಟ್ವಿ. ಬಟ್ ಒಂದು ಕಡೆ ಏನು ಮಾಡ್ತಾನೋ, ರಾತ್ರಿ ಎಲ್ಲ ಹೇಗಿರ್ತಾನೋ ಅಂತ ಯೋಚನೆ ಆಗಿಬಿಟ್ಟಿತ್ತು. ಬಟ್ ಹಸ್ಬೆಂಡ್ ಹೆಂಗೋ ಮ್ಯಾನೇಜ್ ಮಾಡ್ತೀನಿ, ಹೋಗಿ ಬನ್ನಿ ಅಂತ ಧೈರ್ಯ ತುಂಬಿದ್ದಕ್ಕೆ ನಾವಿಬ್ಬರು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಟ್ರೈನ್ ಹೊರಡೋಕ್ಕೂ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಬಂದು ಕೂತ್ಕೊಂಡ್ವಿ. ಹಾಗೂ ಈಗ ನಿದ್ದೆ ಮಾಡಿ ಹೇಳೋ ಅಷ್ಟೊತ್ತಿಗೆ ಹುಬ್ಳಿ ರೈಲ್ವೆ ಸ್ಟೇಷನ್ ಬಂದೇ ಬಿಡ್ತು. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮೂರು ಹುಬ್ಳಿ ರೈಲ್ವೆ ಸ್ಟೇಷನ್ಗಿಂತ ಒಂದು ಮುಂಚಿನ ಸ್ಟೇಷನ್ ಕುಂದಗೋಳ ಅಂತ ಇದೆ, ಅಲ್ಲಿಗೆ ಇಳಿಬೇಕು. ಬಟ್ ಅಲ್ಲಿ ಟ್ರೈನ್ ಸ್ಟಾಪ್ ಇರಲ್ಲ. ಸೊ ಅದಕ್ಕೋಸ್ಕರ ಹುಬ್ಳಿಗೆ ಬಂದು ಮತ್ತೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಸುಮಾರು ಟೈಮ್ ಆಗುತ್ತೆ ಅಂತ ಹೇಳಿ ಡೈರೆಕ್ಟಾಗಿ ಅಲ್ಲಿಂದ ಇನ್ನೊಂದು ಟ್ರೈನ್ ಇರುತ್ತೆ ಕುಂದಗೋಳವರೆಗೂ, ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಸ್ವಲ್ಪ ರೈಲ್ವೆ ಸ್ಟೇಷನ್ ಎಲ್ಲ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿ ನೆಕ್ಸ್ಟು ಕುಂದಗೋಳಿಗೆ ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ತೊಗೊಂಡಾದ್ಮೇಲೆ ಇಲ್ಲಿ ನಮ್ಮದು 6ನೇ ಪ್ಲಾಟ್ಫಾರ್ಮಿಗೆ ಬರುತ್ತೆ ಟ್ರೈನು. ಅದು ಒಂಥರ ಸ್ವಲ್ಪ ದೂರ, ಅದಕ್ಕೆ ಈ ಥರ ಎಲೆಕ್ಟ್ರಿಕ್ ವೆಹಿಕಲ್ ಇರುತ್ತೆ. ಇಲ್ಲ 2 ಕಿಲೋಮೀಟರ್ಸ್ ದೂರ ನಡ್ಕೊಂಡು ಹೋಗಬೇಕು. ಮಗು ಇರೋದ್ರಿಂದ, ಲಗೇಜ್ ಇರೋದ್ರಿಂದ ನಡ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ಆ ಗಾಡಿಲೇ ಬಂದ್ವಿ. ಈಗ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಂಗೆ ಟ್ರೈನ್ ಬಂದೇ ಬಿಡ್ತು. ಇಲ್ಲಿಂದ ಆಲ್ಮೋಸ್ಟ್ ಒಂದು 15-20 ಮಿನಿಟ್ಸ್ ಅಷ್ಟೇ ನಮ್ಮ ಕುಂದಗೋಳಿಗೆ ಜರ್ನಿ. ಅಷ್ಟೊತ್ತಿಗೆ ನಾನು ಟ್ರೈನ್ ಹತ್ತಿದ ತಕ್ಷಣ ನಮ್ಮ ಪಪ್ಪಂಗೆ ಕಾಲ್ ಮಾಡಿ ಹೇಳಿದೆ, ನಾವು ಈ ಥರ ಹುಬ್ಳಿಯಿಂದ ಹೊರಡ್ತಾ ಇದ್ದೀವಿ ಅಂತ. ಯಾಕಂದರೆ ಅವ್ರು ಕುಂದಗೋಳ ರೈಲ್ವೆ ಸ್ಟೇಷನ್ಗೆ ಬಂದಿರಬೇಕು. ಕುಂದಗೋಳಿಂದನೂ ಸ್ವಲ್ಪ ದೂರ ನಾವು ಮತ್ತೆ ಕಾರಲ್ಲಿ ಅಥವಾ ಬೈಕಲ್ಲಿ ಹೋಗಬೇಕು. ನಾನು ನನ್ನ ಮಗಳು ಲಗೇಜ್ ಎಲ್ಲ ಇರೋದ್ರಿಂದ ಪಪ್ಪ ಕಾರಲ್ಲೇ ಬಂದು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ನನಗಂತೂ ಯಾವಾಗ ಕುಂದಗೋಳ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಹಾಗೂ ಈಗ ಕುಂದಗೋಳ ಬಂತು. ಇದು 2nd ಪ್ಲ್ಯಾಟ್ಫಾರ್ಮಲ್ಲಿ ಟ್ರೈನ್ ನಿಲ್ಲಿಸಿರ್ತಾರೆ. ನಮ್ಮ ಪಪ್ಪ ನಮಗಿಂತನೂ ಮುಂಚೆ ಬಂದು ವೆಯ್ಟ್ ಮಾಡ್ತಾಯಿದ್ರು. ಪಪ್ಪನ ನೋಡಿದ ಖುಷಿ ಒಂದು ಕಡೆ, ಹಾಗೆ ಊರು ನೋಡಿದ ಇನ್ನೊಂದು ಕಡೆ ಖುಷಿಯಾಗಿತ್ತು. ಅರೌಂಡ್ 450 ಕಿಲೋಮೀಟರ್ಸ್ ಹೇಗೆ ಬಂದ್ವಿ ಅಂತಲೇ ಗೊತ್ತಾಗಲಿಲ್ಲ. ಇಲ್ಲಿಂದ ಒಂದು 8 ಕಿಲೋಮೀಟರ್ ಆಗುತ್ತೆ ನಮ್ಮೂರಿಗೆ. ಮುಂಚೆ ಎಲ್ಲ ಜಾಸ್ತಿ ಊರಿಗೆ ಹೋಗ್ತಾ ಇದ್ದೆ, ಬಟ್ ಇತ್ತೀಚೆಗೆ ಜಾಸ್ತಿ ಹೋಗೋಕ್ಕಾಗಲ್ಲ. ಯಾಕಂದರೆ ಮಕ್ಕಳಿರೋದ್ರಿಂದ ಅಲ್ಲಿಗೆ ಹೋಗಿ ಅವ್ರಿಗೆ ಶೀತ ಆಗಿ ಆಮೇಲೆ ನಾನು ಹುಷಾರು ತಪ್ಪಿ ಎಲ್ಲರನ್ನೂ ನೋಡ್ಕೊಳ್ಳೋಕೆ ಕಷ್ಟ ಅಂತಲೇ ನಾನು ಹೋಗಲ್ಲ. ನೋಡಿ, ಆಗಲೇ ಮಾತಾಡ್ತಿದ್ದಂಗೆ ನಮ್ಮೂರು ಬಂದೇ ಬಿಡ್ತು. ಈ ಥರ ಇದೆ ನಮ್ಮೂರು. ಅಂದಹಾಗೆ ನಿಮಗೆ ನಮ್ಮೂರ ಹೆಸರು ಹೇಳಿಲ್ಲಲ್ವಾ? ನಮ್ಮ ಊರ ಹೆಸರು ಕಮಡಳ್ಳಿ ಅಂತ. ಇದು ಮಾಜಿ CM ಬಸವರಾಜ ಬೊಮ್ಮಾಯಿ ಇದ್ರಲ್ಲ, ಅವ್ರ ಊರೇನೆ ಇದು. ಹಾಗೆ ಮಾತಾಡ್ತಾ ಇದ್ದಂಗೆ ಮನೆಯೂ ಬಂದುಬಿಡ್ತು. ಮನೆ ಬಂದ ತಕ್ಷಣ ಇಲ್ಲಿ ಫಸ್ಟ್ ನಮ್ಮ ಮಮ್ಮಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಒಂದು ಕಡೆ ಎತ್ಕೊಂಡು ಆರಾಮದಿರಿ ಅಂತಿದ್ರು. ಬಟ್ ಇವತ್ತಾಕೋ ಒಳಗೆ ಕೂತಿದ್ರು. ಹೋದ್ಮೇಲೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ, ಎಲ್ಲರ ಜೊತೆ ಮಾತಾಡಿ. ಈ ಮಕ್ಕಳೆಲ್ಲ ಫುಲ್ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರಿಗಂತೂ ಫುಲ್ ಖುಷಿ. ಏನಾ ಯಾರು ಅತ್ತಿ ಅತ್ತಿ ಯಾ ಅತ್ತಿ? ನನ್ನ ಹೆಸರೇನು? ನಿಂಗೆ ಅತ್ತಿ ಇಷ್ಟನಾ? ಹಾಂ, ಅತ್ತಿ ಇಷ್ಟ ಇಲ್ಲ? ನಮ್ಮ ಊರಿಗೆ ಬರ್ತೀಯಾ? ಹೋಗಿ ಫ್ರೆಶ್ ಅಪ್ ಆಗ್ತಿದ್ದಂಗೆ ನನ್ನ ಮಗಳು ಪೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮೈಸೂರಿಂದನೇ ಪೇಂಟ್ಸ್ ಎಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿದ್ಲು. ಬಟ್ ನಾನು ಬೇಡ ಅಂತ ಹೇಳಿದ್ದಕ್ಕೆ ಇಲ್ಲೇ ನನ್ನ ತಮ್ಮನ ಮಗಳದು ಪೇಂಟ್ ಎಲ್ಲ ತೊಗೊಂಡು ಈ ಥರ ಸ್ಕೆಚ್ ಎಲ್ಲ ತೊಗೊಂಡು ಪೇಂಟ್ ಮಾಡ್ತಾ ಇದ್ದಾಳೆ. ಅಷ್ಟೊತ್ತಿಗೆ ನನಗೆ ದೋಸೆನ ತಿಂಡಿ ರೆಡಿ ಮಾಡಿಕೊಟ್ರು. ನಮ್ಮ ಮಮ್ಮಿ ಹಾಕ್ಕೊಟ್ರು. ಮೈಸೂರೇನು ತುಂಬ ಚೆಂದ. ಬಟ್ ಆದರೂ ನಾನು ನಮ್ಮ ಜನ, ನಮ್ಮ ಭಾಷೆ ಮತ್ತು ನಮ್ಮ ಫುಡ್ಡೆಲ್ಲ ತುಂಬಾ ಮಿಸ್ ಮಾಡ್ಕೋತೀನಿ. ಹಾಗಾಗಿ ಮಧ್ಯಾಹ್ನ ಆಗೋಯ್ತು. ಅಷ್ಟೊತ್ತಿಗೆ ಮಾವಿನ ಹಣ್ಣೆಲ್ಲ ಬಂದಿತ್ತು. ನೆಕ್ಸ್ಟು ಕಾರುಣ್ವಿ ಇದ್ದಿದ್ದಕ್ಕೆ ಮಾವಿನ ಹಣ್ಣೆಲ್ಲ ಸ್ವಲ್ಪ ತೊಗೊಂಡ್ರು. ಶೀಕರಣೆ ಮತ್ತು ಹೋಳಿಗೆ ಮಾಡಬೇಕು ಅಂತ ಹೇಳಿ. ನನ್ನ ಮಕ್ಕಳದಿನ್ನೂ ಆಟ ಆಡೋದು ಮುಗ್ದೇ ಇರಲಿಲ್ಲ. ಮಾವಿನ ಹಣ್ಣೆಲ್ಲ ತೊಗೊಂಡು ಅದನ್ನ ಸ್ವಲ್ಪ ತಿಂದ್ಕೊಂಡು ಊಟ ಮಾಡಿ ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಹಾಗಾಗಿ ಸಂಜೆನೂ ಆಗೋಯ್ತು. ಬಾ ಇಲ್ಲೇ ಹಣ್ಣು ಕೊಡು ನನಗೆ. ಹಣ್ಣು ಕೊಡು. ನಾ ಯಾರು ಹೇಳು? ನಾನು ಯಾರು? ನನ್ನ ಹೆಸರೇನು? ಆಶಾತಿ. ಊರಲ್ಲಿ ಹೋದಾಗ ಸ್ವಲ್ಪ ಟೈಮ್ ಸಿಗುತ್ತೆ ಅಂತ ನಾನು ಟೈಲರಿಂಗ್ ನೋಟ್ಸ್ ಕೂಡ ತೊಗೊಂಡೋಗಿದ್ದೆ. ಅಲ್ಲೇ ಸ್ವಲ್ಪ ಕಂಪ್ಲೀಟ್ ಕೂಡ ಮಾಡಿದೆ. ಅದಾದಮೇಲೆ ಒಂದು ಮೂವಿ ಪ್ಲೇ ಮಾಡಿದ್ರು. ಮಕ್ಕಳ ಗಲಾಟೆ ಮಧ್ಯದಲ್ಲಿ ಸ್ವಲ್ಪ ಪಾಸ್ ಕೊಟ್ಕೊಂಡು ಮಧ್ಯದಲ್ಲಿ ಊಟನೂ ಮಾಡಿಕೊಂಡು ನೆಕ್ಸ್ಟ್ ಡೇ ನಾವು ಹೊರಗೆ ಹೋಗೋದ್ರಿಂದ ಹಿಟ್ಟಿನ ಪಲ್ಯ ಮಾಡಿದ್ರು. ಅದರದ್ದೊಂದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಇದೆಲ್ಲ ಮಾಡಿಕೊಂಡು ಹಂಗೆ ಊಟ ಎಲ್ಲ ಆಯಿತು. ಊಟ ಆದಮೇಲೆ ಮತ್ತೆ ನಮ್ಮದು ಮೂವಿನ ಕಂಟಿನ್ಯೂ ಮಾಡಿ ಒನ್ ಡೇ ಈ ಥರ ಎಂಡ್ ಆಗೋಯ್ತು. ಈ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.